ಈ ವಿಡಿಯೋದಲ್ಲಿ ನಾವು 7ನೇ ತರಗತಿಯ 12ನೆಯ ಒಂದು ಪಾಠ ಮಿತ್ರಕ್ಕೆ ನಾಮ್ ಪತ್ರ ಈ ಒಂದು ಪಾಠದ ವಿವರಣೆಯನ್ನು ನಾವು ನೋಡೋಣಂತೆ. ಏನು ಮಿತ್ರಕ್ಕೆ ನಾಮ್ ಪತ್ರ ಅಂದರೆ ಈ ಗೆಳೆಯನ ಹೆಸರಿಗೆ ಪತ್ರವನ್ನು ಬರೀತಕ್ಕಂಥ, ಅಂದರೆ ಗೆಳೆಯನಿಗೆ ಪತ್ರವನ್ನು ಬರೀತಕ್ಕಂಥದ್ದು. ಈ ಪತ್ರವನ್ನು ಬರೀತಾ ಇರೋದು ಯಾರು? ಕುಮಾರ್. ಆ ಮನೆ ಸಂಖ್ಯೆ 245 ಮದಕರಿ ರೋಡ್, ಚಿತ್ರದುರ್ಗ. ಇದು ದಿನಾಂಕ 3/3/2017 ಅಂತ ಇದೆ. ಅಂದರೆ ಕುಮಾರ್ घर संख्या 245 मदकरी मार्ग चित्रदुर्ग दिनांक 3/3/2017. प्रिय मित्र प्रतीक बोलकर कुमार अपने दोस्त को यहाँ संबोधन कर रहा है. सप्रेम नमस्ते. ಅಂದರೆ ಪ್ರೀತಿಯ ಮಿತ್ರ ಪ್ರತೀಕ, ನಿನಗೆ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು ಅಂತ ಹೇಳಿ हम सब यहाँ सकुशल हैं. आशा करता हूँ कि तुम सब सानंद होंगे. ಏನು ನಾವಿಲ್ಲಿ ಸಕುಶಲವಾಗಿದ್ದೀವಿ, ಅಂದರೆ ಕುಶಲವಾಗಿದ್ದೀವಿ, ನೀವು ಕೂಡ ಎಲ್ಲರೂ ಆನಂದವಾಗಿದ್ದೀರಾ, ಸಕುಶಲವಾಗಿದ್ದೀರಾ ಅಂತ ನಾನು ನಿಮ್ಮ ಬಗ್ಗೆನೂ ಕೂಡ ಅದೇ ಆಶಾಭಾವನೆಯನ್ನು ಇಟ್ಕೊಂಡಿದ್ದೀನಿ. ಮೇರಿ ಪಢಾಯಿ ಅಚ್ಚಿ ಥರ ಚಲ್ ರಹಿ ಹೈ. ಮುಖ್ಯ ಈ ಓದುವ ವಿದ್ಯಾರ್ಥಿಗಳಿಗೆ ಓದು ಅಂತಕ್ಕಂಥದ್ದೇ ಮುಖ್ಯ. ಹಾಗಾಗಿ ಮೊದಲು ಆ ಮಾತನ್ನು ಇಲ್ಲಿ ಕುಮಾರ್ ಪ್ರತಿಜ್ಞೆ ಹೇಳ್ತಾ, ಪಢಾಯಿ ನನ್ನ ಇಲ್ಲಿ ಓದು ಏನು ಚೆನ್ನಾಗಿ ನಡೀತಾ ಇದೆ. ತುಮ್ ಅಪ್ನಿ ಪಢಾಯಿ ಕೆ ಬಾರೆ ಮೇ ಲಿಖೋ. ಈಗಂತೂ ಫೋನ್ಗಳು ಬಂದಿದ್ದಾವೆ. ಮೊದಲು ಈ ರೀತಿಯಲ್ಲೇ ಏನು ಮಾಡ್ತಾಯಿದ್ರು, ಪತ್ರದ ಮುಖಾಂತರ ಫ್ರೆಂಡ್ಸ್ ಮಾತಾಡ್ತಾಯಿದ್ರು. ನೀನು ನನ್ನ ಓದು ಚೆನ್ನಾಗಿ ನಡೀತಾ ಇದೆ, ನಿನ್ನ ಓದಿನ ಬಗ್ಗೆ ನೀನು ಪತ್ರವನ್ನು ಬರಿ ಅಂತ ಇಲ್ಲಿ ಕುಮಾರ್ ಪ್ರತಿಜ್ಞೆ ಹೇಳ್ತಾ ಇರೋದು. छुट्टियों ಮೈ ಮಾತಾ ಪಿತಾ ಕೆ ಸಾಥ್ ಮೈಸೂರು ಗಯಾ ಥಾ. ಈಗ ವಿಷಯಕ್ಕೆ ಬಂದ ಯಾರು? ಕುಮಾರ್. ನಾನು ನನ್ನ ತಂದೆ ತಾಯಿಯವರ ಜೊತೆಗೆ ಮೈಸೂರಿಗೆ ಹೋಗಿದ್ದೆ. ಯಾವಾಗ? ರಜೆಯಲ್ಲಿ. छुट्टियां ಅಂದರೆ ರಜೆ. वहाँ मैंने ಚಾಮುಂಡಿ ಪಹಾಡ್, ಚಿಡಿಯಾಘರ್, ರಾಜ್ಮಹಲ್, ಬೃಂದಾವನ್ ಬಗೀಚಾ, ಲಲಿತ್ ಮಹಲ್ ಆದಿ ಕೋ ದೇಖಾ. ನಾನು ಅಲ್ಲಿ ಏನೇನು ನೋಡಿದೆ, ಮೈಸೂರಲ್ಲಿ ನಾವು ಏನೇನು ನೋಡಬಹುದು ಅಂತಕ್ಕಂಥದ್ದು. ಮೈಸೂರಿಗೆ ಹತ್ತಿರ ಇರತಕ್ಕಂಥ ಚಾಮುಂಡಿ ಬೆಟ್ಟವನ್ನು ನೋಡ್ಬೋದು, ಇಲ್ಲಿ ಝೂವನ್ನು ನೋಡ್ಬೋದು, ಅಂದರೆ ಪ್ರಾಣಿ ಸಂಗ್ರಹಾಲಯವನ್ನು ನೋಡ್ಬೋದು, ರಾಜ್ಮಹಲ್ ಅಂದರೆ ಅರಮನೆಯನ್ನು ನೋಡ್ಬೋದು, ಪ್ಯಾಲೇಸ್, ಮೈಸೂರು ಪ್ಯಾಲೇಸ್ನ ನೋಡ್ಬೋದು, ಬೃಂದಾವನ್ ಬಗೀಚಾ ಅಲ್ಲಿ KRS ಡ್ಯಾಮ್ ಎದುರುಗಡೆ ಏನು ಬೃಂದಾವನ ಇದೆಯೋ ಆ ಉದ್ಯಾನವನವನ್ನು ಕೂಡ ನಾವು ನೋಡ್ಬೋದು. ಹಾಗೆಯೇ ಚಾಮುಂಡಿ ಬೆಟ್ಟದಿಂದ ಕೆಳಗಡೆ ಇಳಿಬೇಕಾದ್ರೆ ಲಲಿತ್ ಮಹಲ್ ಸಹ ಸಿಗುತ್ತೆ. ಅದನ್ನೆಲ್ಲವನ್ನೂ ಕೂಡ ನಾನು ನೋಡಿದೆ ಅಂತ ಕುಮಾರ್ ಹೇಳ್ತಾ ಇರೋದು. ತುಮ್ನೆ ಕಭಿ ಮೈಸೂರು ದೇಖಾ ಹೈ. ಮತ್ತೆ ಒಂದು ಪ್ರಶ್ನೆಯನ್ನು ಕೇಳ್ತಿದ್ದಾನೆ ಕುಮಾರ್ ಪ್ರತಿಜ್ಞೆ, ನೀನು ಯಾವತ್ತನ ಮೈಸೂರನ್ನ ನೋಡಿದೀಯಾ? ವಹ್ ಸಚ್ಮುಚ್ ಸುಂದರ್ ನಗರ ಹೈ. ಅದು ನಿಜವಾಗ್ಲೂ ಕೂಡ, ಸಚ್ಮುಚ್ ಅಂದರೆ ನಿಜವಾಗ್ಲೂ ಕೂಡ ಅದೊಂದು ಸುಂದರ, ಸ್ವಚ್ಛ, ಸಾಂಸ್ಕೃತಿಕ ನಗರ ಅಂತ ಇಲ್ಲಿ ಹೇಳ್ತಿದ್ದಾನೆ. ತುಮ್ ಭಿ ಅಪ್ನೆ ಮಾತಾ ಪಿತಾ ಕೆ ಸಾಥ್ ಮೈಸೂರು ಜಾ ಸಕ್ತೆ ಹೋ. ನೀನು ನೋಡಿಲ್ಲ ಅಂದರೆ ನೀನೇನು ಮಾಡಬೇಕು, ನಿಮ್ಮ ತಂದೆ ತಾಯಿ ಅವ್ರ ಜೊತೆಗೆ, ಅಂದರೆ ಮಕ್ಕಳು ಒಬ್ಬೊಬ್ಬರೇ ಹೋಗೋದಲ್ಲ, ಏನು ಮಾಡಬೇಕು, ಮೈಸೂರಿಗೆ ಹೋಗಿ ನೋಡು, ತುಂಬ ಒಳ್ಳೆಯ ನಗರ ಅನ್ನೋ ಒಂದು ಸಲಹೆಯನ್ನು ಇಲ್ಲಿ ಕುಮಾರ್ ಪ್ರತಿಜ್ಞೆ ಕೊಡ್ತಾ ಇರೋದು. ಸಬ್ಕೋ ಮೇರಾ ಪ್ರಣಾಮ್ ಕೆಹನಾ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸು. ಅಂದರೆ ತಂದೆ ತಾಯಿ, ಅವರ ಬ್ರದರ್ಸ್ ಸಿಸ್ಟರ್ಸ್ ಯಾರಿರೋದು ಅವರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸು. ಇಲ್ಲಿ ಮತ್ತೆ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ತುಮಾರ ಪ್ರಿಯ ಮಿತ್ರ ಕುಮಾರ್, ನಿನ್ನ ಪ್ರೀತಿಯ ಗೆಳೆಯ ಕುಮಾರ್. ಈಗ ಅಡ್ರೆಸ್ ಬರೀತಿದ್ದಾರೆ. ಈಗ ನಾವು ಪತ್ರವನ್ನು ಬರೆದ್ರೆ ಎಲ್ಲಿಗೆ ಹೋಗಬೇಕು ಅಂತ ಅಡ್ರೆಸ್ ಬೇಕಲ್ವಾ? ಪ್ರತೀಕ್ DS, घर ಸಂಖ್ಯಾ 633 ಕುವೆಂಪು ಮಾರ್ಗ, ಕಲಬುರ್ಗಿ. ಪ್ರತೀಕನ ಅಡ್ರೆಸ್ನ ಇಲ್ಲಿ ಕುಮಾರ್ ಬರೆದಿರೋದು ಏನು, ಪ್ರತೀಕ್ DS ಅಂತಕ್ಕಂಥ ಒಂದು ಇದನ್ನು ಬರೆದು ಮನೆ ಸಂಖ್ಯೆಯನ್ನು 633 ಅಂತ ಬಂದು ಈ ಕಲಬುರಗಿಯಲ್ಲಿರ್ತಕ್ಕಂಥ ಕುವೆಂಪು ಮಾರ್ಗಕ್ಕೆ ಆತ ಪೋಸ್ಟ್ ಮಾಡ್ತಿದೆ. ಇನ್ನು ಇಲ್ಲಿ ಪಿನ್ ಕೋಡ್ ಕೂಡ ನಾವು ಬರಿಬಹುದು. 6 ಸಂಖ್ಯೆ ಇರುತ್ತೆ ಅದು. ಆ ಪಿನ್ ಕೋಡ್ ಕೂಡ ನಾವು ಇಲ್ಲಿ ಬರಿಬಹುದು. ಈಗ ನಾವು ಪ್ರಶ್ನೆ ಉತ್ತರಗಳನ್ನು ನೋಡುವ ಒಂದು ಪ್ರಯತ್ನವನ್ನು ಮಾಡೋಣ. ಮೊದಲನೇ ಮೇನು ಏನಿದೆ, ಪ್ರಶ್ನಕ್ಕೆ ಉತ್ತರ ಲಿಖೋ. ಇಲ್ಲಿ ಒಂದು ಪ್ರಶ್ನೆಗಳನ್ನ ಕೇಳಿದರೆ, ಸಿಂಪಲ್ ಪ್ರಶ್ನೆಗಳು. ಆ ಪ್ರಶ್ನೆಗಳಿಗೆ ನಾವೇನು ಮಾಡಬೇಕು, ಉತ್ತರಿಸಬೇಕು. ಕಿಸ್ನೆ ಕಿಸ್ಕೋ ಪತ್ರ ಲಿಖಾ. ಯಾರು ಯಾರಿಗೆ ಪತ್ರವನ್ನು ಬರೆದ್ರು? ಕುಮಾರ್ನೆ. ಕಿಸ್ಕೋ? ಪ್ರತೀಕ್ ಕೋ ಪತ್ರ ಲಿಖಾ. ಚಾಮುಂಡಿ ಪಹಾಡ್ ಕಹಾ ಹೈ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಕೇಳಿದರೆ, ಚಾಮುಂಡಿ ಪಹಾಡ್ ಎಲ್ಲಿದೆ? ಅದು ಮೈಸೂರು ಮೇ ಅಂತ ಬರೀಬೋದು, ಅಥವಾ ಮೈಸೂರಿಗೆ ಹತ್ತಿರದಲ್ಲಿದೆ ಅಂತಲೂ ಬರೀಬೋದು. ಮೈಸೂರಿಗೆ ಹತ್ತಿರ ಅಂತ ಬರೆಯೋಣ. ಚಾಮುಂಡಿ ಪಹಾಡ್ ಮೈಸೂರು ಕೆ ಪಾಸ್ ಹೈ. ಮೈಸೂರು ಕೈಸಾ ನಗರ ಹೈ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಕೇಳಿದರೆ, ಮೈಸೂರು, ಇಲ್ಲಿ ಮೈಸೂರು ಹೀಗೆ ಬರೀಬೇಕು, ಮೈಸೂರು ಸುಂದರ್ ನಗರ ಹೈ ಅಂತ ನಾವು ಬರೀಬಹುದು. ಸುಂದರ್ ನಗರ ಹೈ. ಕುಮಾರ್ ಕಹಾ ರಹತಾ ಹೈ? ಕುಮಾರ್ ಅಡ್ರೆಸ್ ಬರೀಬೋದು, ಚಿತ್ರದುರ್ಗ ಮೇ ರಹತಾ ಹೈ ಅಂತ ಬರೀಬೋದು. ಮದಕರಿ ಮದಕರಿ ರಸ್ತೆಯಲ್ಲಿ, ಮದಕರಿ ಮಾರ್ಗ ಚಿತ್ರದುರ್ಗ ಮೇ रहता है.
ಹಾಗೆಯೇ ಪ್ರತೀಕ್ ಕಿಸ್ ಮಾರ್ಗ ಮೇ ಬರೀ ಮಾರ್ಗದ ಹೆಸರು, ಕಲಬುರಗಿಯ ಹೆಸರು ಬರೆಯೋದು ಬೇಕಾಗಲ್ಲ, ಯಾವ ಮಾರ್ಗದಲ್ಲಿ ಪ್ರತೀಕ್ ಇರೋದು ಅಂತ. ಪ್ರತೀಕ್ ಕುವೆಂಪು ಮಾರ್ಗ ಅಲ್ವಾ ಅದು, ಕುವೆಂಪು ಮಾರ್ಗ ಮೇ रहता है. ಕುಮಾರ್ ಮೈಸೂರು ಕಬ್ ಗಯಾ ಥಾ, ಕುಮಾರು ಮೈಸೂರಿಗೆ ಹೋಗಿದ್ದು ಯಾವಾಗ ಅಂದರೆ ರಜೆಯಲ್ಲಿ, ಅದನ್ನೇ ನಾವು ಇಲ್ಲಿ ಬರಿಬೇಕು. ಕುಮಾರ್ ಮೈಸೂರು, ಇಲ್ಲೂ ಕೂಡ ಮೈಸೂರು ತಪ್ಪಿದೆ ನೋಡ್ರಿ, ಇದನ್ನು ಮಾಡ್ಕೊಳ್ರಿ. ಮೈಸೂರು छुट्टियों में गया था, ಮೈಸೂರು ಕೋ ಅಂತ ಬರೀಬೇಕಾದ್ರೆ ಮೈಸೂರು ಕೋ छुट्टियों में गया था, छुट्टियों में गया था. ಇದು ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರ ಆಯಿತು. ಮತ್ತು ಈಗ ಈ 2 ಅಂಕದ ಪ್ರಶ್ನೆಗಳನ್ನು ನಾವು ನೋಡೋದಾದರೆ, ಕುಮಾರ್ ಕಿಸ್ಕೆ ಸಾಥ್ ಮೈಸೂರು ಗಯಾ ಥಾ, ಯಾರೊಂದಿಗೆ ಆತ ಮೈಸೂರಿಗೆ ಹೋಗಿದ್ದು, ತನ್ನ ತಂದೆ ತಾಯಿಯೊಂದಿಗೆ. ಉಸ್ನೆ ವಹಾ ಕ್ಯಾ ಕ್ಯಾ ದೇಖಾ, ಅಲ್ಲಿ ನೋಡಿರ್ತಕ್ಕಂತಹ ಪ್ಲೇಸ್ಗಳ ಹೆಸರನ್ನು ನಾವು ಬರೀಬೇಕು. ಫಸ್ಟು ಕುಮಾರ್ ಕಿಸ್ಕೆ ಸಾಥ್ ಅಂದರೆ ಅಪ್ನೆ ಮಾತಾ ಪಿತಾಕೆ ಸಾಥ್ ಅಂತ ಬರೆಯೋಣಂತೆ, ಪೂರ್ತಿ ಆನ್ಸರೇ ಬರೆದು ಬಿಡೋಣಂತೆ. ಕುಮಾರ್ ಅಪ್ನೆ ಮಾತಾ ಪಿತಾಕೆ ಸಾಥ್, ಮಾತಾ ಪಿತಾಕೆ ಸಾಥ್ ಮೈಸೂರು ಗಯಾ ಥಾ. ಇಲ್ಲಿ ಮೈಸೂರು ಕರೆಕ್ಟಾಗಿ ಕೊಟ್ಟಿದೆ ನೋಡಿ ಪ್ರಿಂಟಿಂಗಲ್ಲಿ, ಮೈಸೂರು ಗಯಾ ಥಾ. ಉಸ್ನೆ ವಹಾ ಅಲ್ಲಿ ಏನೇನು ನೋಡಿದ್ದು ಅದೊಂದು ಪಟ್ಟಿ ಇದೆ ಅಲ್ವಾ, ಅದನ್ನು ನಾವು ಇಲ್ಲಿ ಬರಿಬೇಕು. ಚಾಮುಂಡಿ ಪಹಾಡ್, ಚಾಮುಂಡಿ ಪಹಾಡ್. ಚಿಡಿಯಾಘರ್, ಚಿಡಿಯಾಘರ್, ಚಿಡಿಯಾಘರ್ ಅಂದರೆ ಚಿಡಿಯಾಘರ್. ರಾಜ್ಮಹಲ್, ಚಿಡಿಯಾಘರ್ ಅಂದರೆ ಪ್ರಾಣಿ ಸಂಗ್ರಹಾಲಯ, ಝೂ. ರಾಜ್ಮಹಲ್ ಅಂದರೆ ಪ್ಯಾಲೇಸು, ರಾಜ್ಮಹಲ್. ಮತ್ತು ಬೃಂದಾವನ್ ಬಗೀಚಾ, ಬೃಂದಾವನ್ ಬಗೀಚಾ. ಲಲಿತ್ ಮಹಲ್, ಲಲಿತ್ ಮಹಲ್. ಆದಿಕೋ ದೇಖಾ ಅಂತ ಬರಿಬಹುದು, ಆದಿಕೋ ದೇಖಾ. ಇಷ್ಟನ್ನು ನಾವು ಉತ್ತರವನ್ನಾಗಿ ಬರೆದು ಫುಲ್ ಸ್ಟಾಪ್ನ ಇಡಬೇಕು. ಕುಮಾರ್ನೇ ಪ್ರತೀಕ್ ಕೋ ಕ್ಯಾ ಸಲಹಾ ದಿ ಅಂತ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಕುಮಾರ್ನೇ प्रतीक को अपने माता पिता के साथ मैसूरू जाने की सलाह दी. ಈ ರೀತಿ ಒಂದು ಉತ್ತರವನ್ನು ಬರೀಬಹುದು. ಏನು, कुमार ने प्रतीक को अपने माता पिता के साथ मैसूर जाने की सलाह दी. नेक्स्ट ಇಲ್ಲಿ ಏನು ಕೇಳಿದರೆ, किन वाहनों में टिकट लिया जाता है और तुमने किन में सवारी की है. ಈ ಒಂದು ರೈಟ್ ಮಾರ್ಕ್ನ ನಾವು ಇಲ್ಲೇನು ಮಾಡಬೇಕು, ಹಾಕಬೇಕು. ಅಂದರೆ ನಾವು ಟಿಕೆಟ್ ತಗೊಂಡು ಹೋಗ್ತಕ್ಕಂಥದ್ದು, ರಿಕ್ಷಾಗೇನು ಟಿಕೆಟ್ ತಗೊಳ್ಳಲ್ಲ, ಸವಾರಿಯನ್ನು ಮಾಡಿರ್ತೀವಿ. ಹಾಗೆಯೇ ಬಸ್ಗೆ ನಾವು ಟಿಕೆಟು ತಗೋಬೇಕು, ಸವಾರಿಯನ್ನು ಮಾಡಬಹುದು. ಹಾಗೆಯೇ ರೈಲ್ಗಾಡಿಗೆ ಅಂದರೆ ಟ್ರೈನಿಗೆ ನಾವು ಟಿಕೆಟ್ ತಗೋಬೇಕು ಹಾಗೂ ಸವಾರಿ ಮಾಡಬೇಕು. ಸೈಕಲ್ಗೆ ನಾವೇನು ಟಿಕೆಟ್ ತಗೊಳ್ಳಲ್ಲ, ಸವಾರಿ ಮಾಡ್ತೀವಿ. ಬೈಲ್ಗಾಡಿ ಅಂದರೆ ನಾವು ಎತ್ತಿನ ಬಂಡಿಯಲ್ಲಿ ಹಳ್ಳಿಯಲ್ಲಿ ನಾವು ಹೋದರೆ ಅದಕ್ಕೂ ಕೂಡ ಏನು ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಅದನ್ನು ಸವಾರಿ ಮಾಡಬಹುದು. ಮಾಡಿದರೆ ಮಾಡಿದ್ವಿ ಅಂತ ಬರಿಬೋದು. ಸ್ಕೂಟರು ಕೂಡ ಅಷ್ಟೇ, ಹಾಗೆ ಕಾರ್ ಕೂಡ ಅಷ್ಟೇ. ಇದನ್ನು ನಾವು ಈ ರೀತಿ ಈ ಪಟ್ಟಿಯನ್ನು ತುಂಬಬಹುದು. ಇಲ್ಲಿ ಅನ್ಯಲಿಂಗ ರೂಪಲಿಖಿ ಅಂತ ಇದೆ. ಮಾತಾ ಸ್ತ್ರೀಲಿಂಗ, ಇಲ್ಲಿ ಪಿತಾ ಅಂತ ಬರೀಬೇಕು. ಲಡ್ಕ ಲಡ್ಕಿ, ದೇವ್ ದೇವಿ, ಸ್ತ್ರೀ ಪುರುಷ್. ಹಾಗೆಯೇ ಬಹುವಚನ ರೂಪಲಿಖಿ ಅಂದರೆ ಇಲ್ಲಿ ಏಕವಚನ ಇದೆ, ಇಲ್ಲಿ ಬಹುವಚನವನ್ನು ಬರೀಬೇಕು. ಬಚ್ಚಾ ಬಚ್ಚೆ. ಕಪ್ಪಡ ಅಂದರೆ ಬಟ್ಟೆ, ಬಟ್ಟೆಗಳು, ಕಪ್ಪಡೆ. ಕಿತಾಬ್ ಪುಸ್ತಕ, ಕಿತಾಬೆ, ಪುಸ್ತಕಗಳು. ರಾಸ್ತಾ ಅಂದರೆ ದಾರಿ, ರಾಸ್ತೆ ಅಂದರೆ ದಾರಿಗಳು. ನದಿ ಅಂದರೆ ಒಂದು ನದಿ, ನದಿಗಳು ಅನ್ನೋದಕ್ಕೆ ನದಿಯಾ ಅಂತ ಕರೀತಾರೆ, ಪ್ಲೂರಲ್ ಇದು. ಇಲ್ಲಿ ಮೈಸೂರು ಕೆ ಬಾರೆ ಮೇ 5 ವಾಕ್ಯ ಲಿಖಿ ಅಂತ ಕೇಳಿದ್ದಾರೆ. ಮೈಸೂರಿನ ಬಗ್ಗೆ ಒಂದು 5 ಸೆಂಟೆನ್ಸ್ನ ನಾವು ಇಲ್ಲಿ ಬರೀಬೇಕು. 5 ವಾಕ್ಯಗಳನ್ನು ನಾವು ಇಲ್ಲಿ ಬರೀಬೇಕು. ಸಿಂಪಲ್ ವಾಕ್ಯಗಳನ್ನೇ ಬರೆಯೋಣಂತೆ. ಮೈಸೂರು ಏಕ್ ಸುಂದರ್ ನಗರ ಅಂತ ಫಸ್ಟ್ನೇದು ಬರೆಯೋಣ, ಅದು ನಿಮ್ಮ ಪಾಠದಲ್ಲೇ ಇದೆ. ಮೈಸೂರು ಏಕ್ ಸುಂದರ್ ನಗರ ಹೈ, ಸುಂದರ್ ನಗರ ಹೈ.
ಈಗ ಎರಡನೇ ಒಂದು ಪಾಯಿಂಟನ್ನು ನಾವೇನು ಬರೆಯೋಣ, ಯಹ ಕರ್ನಾಟಕ ಸಾಂಸ್ಕೃತಿಕ ನಗರ ಹೇ ಅಂತ ಬರೆಯೋಣ. ಇದು ಕರ್ನಾಟಕ ಸಾಂಸ್ಕೃತಿಕ ನಗರ ಹೇ, ನಗರ್ ಹೇ. ಹಾಗೆಯೇ ಇನ್ನೊಂದು ನಾವೇನು ಬರಿಬೋದು, ಇನ್ನೊಂದು ಪಾಯಿಂಟ್ನ ಇಸೆ ಸಾಫ್ ನಗರ್ ಬಿ ಕೈತಾ, ಅಂದರೆ ಇದು ತುಂಬ ಕ್ಲೀನ್ ಸಿಟಿ ಅಂತ ಕೂಡ ಕರೆಸ್ಕೊಂಡಿರ್ತಲ್ಲ. ಇಸೆ ಸಾಫ್ ಸುತ್ರ ಅಥವಾ ಸ್ವಚ್ಛ ಅಂತಲೂ ಬರೀಬೋದು. ನಗರ್ ಭಿ ಕಹತೆ ಹೇ, ಇದನ್ನು ಸ್ವಚ್ಛ ನಗರ ಅಂತ ಕೂಡ ಕರೀತಾರೆ, ಕಹತೆ ಹೇ. ಮತ್ತು ಇನ್ನೊಂದು ಸೆಂಟೆನ್ಸ್ ನಾವೇನು ಮಾಡಬಹುದು, ಯಾ ದೇಖ್ನೆ ಲಾಯಕ್ ಕೈ ಸ್ಥಾನ ಹೇ, ನಾವು ಈಗಾಗಲೇ ಮೊದಲೇ ಪಟ್ಟಿ ಮಾಡಿದ್ವಲ್ಲ ಅವನ್ನು ಬರಿಬೋದು. ಇಲ್ಲಿ ನೋಡೋದಕ್ಕೆ ಸಾಕಷ್ಟು ಯಹ देखने लायक कई स्थान है. ಚಾಮುಂಡಿ ಬೆಟ್ಟ ಮತ್ತು ಲಲಿತ್ ಮಹಲ್, ಝೂ, ಇವನ್ನೆಲ್ಲದೂ ಕೂಡ ನಾವು ಇಲ್ಲಿ ಬರೆದಿದ್ದೀವಿ. ಯಹ ಹರ್ ಸಾಲ್ ದಸರಾ ಮಹೋತ್ಸವಕ್ಕೂ ಧೂಮ್ಧಾಮ್ ಸೆ ಮನಾಯ ಜಾತಾ ಹೈ ಅಂತೇಳ್ಬಿಟ್ಟು ಈಗ ಒಂದು 5ನೇ ಪಾಯಿಂಟನ್ನಾಗಿ ಮಾಡ್ಬೋದು. ಇಲ್ಲಿ ಯಹ, ಇಲ್ಲಿ ಪ್ರತಿ ವರ್ಷ, ಯಹ ಹರ್ ಸಾಲ್ दसरा ಮಹೋತ್ಸವವನ್ನು ತುಂಬ ಅದ್ಧೂರಿಯಾಗಿ ಧೂಮ್ಧಾಮ್ ಸೆ ಮನಾಯ ಜಾತಾ ಹೈ, ಇಷ್ಟನ್ನು ಬರೆದು ನಾವು ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಬರೆದ್ವಿ. ನೆಕ್ಸ್ಟ್ ಏನಿದೆ, 7ನೇ ಮೇನು, ಪರೀಕ್ಷಾ ಮೇ ತುಮ್ ಪ್ರಥಮ ಶ್ರೇಣಿ ಮೇ ಪಾಸ್ ಹುಯೇ, ನೀವು ಎಕ್ಸಾಮಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಾ. ಇಸ್ಕೋ ಸೂಚಿತ್ ಕರ್ತೆ ಹುಯೇ ಮಿತ್ರ ಸಾಥ್ ಕಿಯೇ ಜಾನೆ ವಾಲೆ ವಾರ್ತಾಲಾಪ್ ಲಿಖೋ. ಅಂದರೆ ವಾರ್ತಾಲಾಪ್ ಅಂದರೆ ಮಾತುಕತೆ, ಯಾರ ಜೊತೆಗೆ, ಫ್ರೆಂಡ್ ಜೊತೆಗೆ, ಮಿತ್ರಕ್ಕೆ ಸಾಥ್ ಅಂತ ಹೇಳಿದ್ರಲ್ಲ, ನಾವು ಯಾವ ರೀತಿ ಮಾತಾಡ್ತೀವಿ ಅದನ್ನು ನಾವಿಲ್ಲಿ ಬರೀಬೇಕು. ಇಲ್ಲಿ ನಾವು ಹೆಲೋ ಅಂದ್ವಿ, ಫ್ರೆಂಡ್ ಅದಕ್ಕೆ ಏನಂದ, ಹಾಯ್ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ನಾವು ಏನಂತಿದ್ವಿ, ಹೇಗಿದೆಯಪ್ಪ ಅಂತ ಕೇಳ್ತೀವಿ, ಕೈಸೆ ಹೋ ಅಂತ ಕೇಳಿದ್ವಿ. ಅದಕ್ಕೆ ಫ್ರೆಂಡ್ ಏನಂದ, ಮೈ ಠೀಕ್ ಹೂ, ನಾನು ಚೆನ್ನಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ ಅಂತ ಆತ ತನ್ನ ಕ್ಷೇಮವನ್ನು ಹೇಳ್ದ. ಆಗ ನಾವು ನಮ್ಮ ವಿಷಯನ ಬರೀಬೇಕಲ್ವ, ಹಾಗಾಗಿ ಇಲ್ಲಿ ಡೈರೆಕ್ಟಾಗಿ ಹಿಂಗೆ ನಾವು ಹೇಳಲ್ಲ, ಸ್ವಲ್ಪ ಮಾತಾಡ್ತೀವಿ. ಬಟ್ ಇಲ್ಲಿ ಪ್ಲೇಸ್ ಕಡಿಮೆ ಇರೋದ್ರಿಂದ ನಾವೇನು ಮಾಡ್ತಿದ್ದೀವಿ, ಬೇಗನೆ ವಿಷಯಕ್ಕೆ ಬರ್ತಾಯಿದ್ವಿ. ಮೈ ಪರೀಕ್ಷಾ ಮೇ ಪ್ರಥಮ ಶ್ರೇಣಿ ಮೇ ಆಯಾ ಹೂँ ಅಂತ, ಪ್ರಥಮ ಶ್ರೇಣಿ ಮೇ ಪಾಸ್ ಹುವಾ ಹೂँ, ಅಂದರೆ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ ಅಂತ ನೀವು ಹೇಳಿದರೆ, ಅದಕ್ಕೆ ನಿಮ್ಮ ಗೆಳೆಯ ಆತನು ಕೂಡ ಫಸ್ಟ್ ಕ್ಲಾಸ್ ಬಂದಿದ್ದರೆ ಹೇಗೆ ಹೇಳ್ತಾನೆ, ಮೈ ಭಿ ಪ್ರಥಮ ಶ್ರೇಣಿ ಮೇ ಆಯಾ ಹೂँ ಅಂತ ಆತ ಹೇಳ್ತಾನೆ. ನಾನು ಕೂಡ ಹಾಗೆಯೇ ಉತ್ತೀರ್ಣ ಆಗಿದ್ದೀನಿ, ಉತ್ತೀರ್ಣ ಹುವಾ ಹೂँ, ಪಾಸ್ ಹುವಾ ಹೂँ ಅಥವಾ ಆಯಾ ಹೂँ, ಈ ಥರ ಆತ ಮಾತಾಡ್ತಾನೆ. ಆಗ ನಾವು ಬಹುತ್ ಖೂಬ್, ಭಾಳ ಸೂಪರಪ್ಪ ಅಂತ ಹೇಳ್ತೀವಿ, ಇಬ್ಬರ ಒಂದು ವಿಷಯಕ್ಕೆ ತಕ್ಕಂಗೆ ಅಂತ ಒಂದು ಉದ್ಗಾರ. ಆಗ ತುಂಬಿ ಐಸೆ ಹಿ ಪಡ್ತೇ ರಹನಾ, ಆಗ ಫ್ರೆಂಡ್ ಏನು ಹೇಳ್ತಾನೆ, ನೀನು ಕೂಡ ಇದೇ ಥರನೇ ಮುಂದೆ ಕೂಡ ಓದ್ತಾ ಇರು, ತುಂಬಿ ಇಸಿ ಥರ ಪಡ್ತೇ ರಹನಾ, ಇದೇ ಥರ ನೀನು ನಿನ್ನ ಓದನ್ನು ಮುಂದುವರಿಸು, ಚೆನ್ನಾಗಿ ಓದು ಅಂತ ಫ್ರೆಂಡ್ ಹೇಳ್ತಾನೆ ಅಂತ ನಾವು ಇಲ್ಲಿ ಅಸ್ಯೂಮ್ ಮಾಡ್ತಿದ್ದೀವಿ. ಬೇರೆ ಏನು ಬೇಕಾದ್ರೂ ಮಾತಾಡಬಹುದು, ಇಷ್ಟೇ ಮಾತಾಡೋದು ಮಾತಾಡೋದು, ಇನ್ನು ಭಾಳಷ್ಟು ಮಾತಾಡ್ತೀರಾ. ನೆಕ್ಸ್ಟ್ ಮೇನ್ನ ನಾವು ನೋಡೋದಾದರೆ, ಇಲ್ಲಿ ಒಂದಷ್ಟು ಇಲ್ಲಿ ಮೈ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೆಂಟೆನ್ಸು, ಇಲ್ಲಿ ಉದಾಹರಣೆಗೆ ಮೈ ಅಂತಕ್ಕಂಥದ್ದು ಫಸ್ಟು ಬರೆದು, ಮೈ ಸ್ಕೂಲ್ ಜಾತಿ ಹೂँ, ಮೈ ಸ್ಕೂಲ್ ಜಾತಿ ಹೂँ, ಈ ಥರ ನಾವು ಸೆಂಟೆನ್ಸ್ನ ಇಲ್ಲಿ ಮಾಡಬಹುದು. ಎಲ್ಲದಕ್ಕೂ ಸ್ಟಾರ್ಟ್ ಆಗೋದು ಇಲ್ಲಿ ಮೈಯಿಂದಾನೆ, ಮೈ ಸ್ಕೂಲ್ ಜಾತಿ ಹೂँ. ಸೆಕೆಂಡ್ ಒಂದು ನಾವೇನು ಮಾಡ್ಬೋದು, ಮೈ ಪತಂಗ್ ಬನಾತಿ ಹೂँ, ನಾನು ಒಂದು ಪತಂಗ್ ಅಂದರೆ ಗಾಳಿಪಟವನ್ನು ಮಾಡ್ತೀನಿ. ಅಥವಾ ಅದನ್ನು ಬಾಯಿ ಹೇಳಿದರೆ ಹೆಂಗಿರುತ್ತೆ,
ಮೈ ಪತಂಗ್ ಬನಾತಾ ಹೂँ ಕೂಡ ಹೇಳ್ಬೋದು. ಹಾಗೆಯೇ ಇಲ್ಲಿ ಮೈ ಖೇಲ್ನೆ ಗಯಿ ಥಿ, ನಾನು ಆಟ ಆಡೋದಕ್ಕೆ ಹೋಗಿದ್ದೆ. ಅದೇ ಮಾತನ್ನು ಯಾರು ಹೇಳ್ಬೋದು? ಹುಡುಗ ಹೇಳಿದರೆ, ಬಾಯ್ ಹೇಳಿದರೆ ಮೈ ಖೇಲ್ನೆ ಗಯಾ ಥಾ, ಮೈ ಪಡ್ನೆ ಗಯಾ ಥಾ ಅಂತ ಕೂಡ ಅವನು ಹೇಳ್ಬೋದು. ಮೈ ಖೇಲ್ನೆ ಗಯಾ ಥಾ ಅಂತ ಕೂಡ ಹೇಳ್ಬೋದು. ಮೈ ಅಂದರ್ ದೇಖುಂಗಿ ಅಂದರೆ ನಾನು ಒಳಗಡೆ ನೋಡ್ತೀನಿ ಅಂತಕ್ಕಂಥದ್ದು ಆಯಿತು. ಮೈ ಅಂದರ್ ದೇಖುಂಗ ಅನ್ನೋ ಆಗಬಹುದು. ಮೈ ಅಂದರ್ ಜಾವುಂಗ ಮತ್ತು ಮೈ ಅಂದರ್ ಜಾವುಂಗಿ. ಮೈ ಬಾಹರ್ ಜಾತಾ ಹೂँ, ಇದು ಕೂಡ ಅಷ್ಟೇ. ಮೈ ಬಾಹರ್ ಜಾತಿ ಹೂँ ಕೂಡ ಆಗ್ಬೋದು, ಅಥವಾ ಸ್ಕೂಲ್ ಜಾತಿ ಹೂँ ಕೂಡ ಆಗ್ಬೋದು. ಈ ಥರ ನಾವು ಇವನ್ನ ಸೆಂಟೆನ್ಸ್ನಾಗಿ ಮಾಡ್ತಾ ಹೋಗ್ಬೋದು. ಇನ್ನು ಇಲ್ಲಿ ಇರೋದಕ್ಕಿಂತ ಜಾಸ್ತಿ ಸೆಂಟೆನ್ಸ್ಗಳನ್ನು ನಾವು ಇಲ್ಲಿ ರೆಡಿ ಮಾಡ್ಕೋಬಹುದು. ಇಲ್ಲಿ ಭಾಷಾಜ್ಞಾನದಲ್ಲಿ ಏನು ಕೊಟ್ಟಿದ್ದಾರೆ? ಸ್ತ್ರೀಲಿಂಗ ಪುಲ್ಲಿಂಗದ ಒಂದು ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಮೈ ಸ್ಕೂಲ್ ಜಾವುಂಗಿ, ಮೈ ಸ್ಕೂಲ್ ಜಾವುಂಗ ಅಂತ ಇದೆ ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂತಹ ಒಂದು ಇದರಿಂದ. ನಾವು ನೆಕ್ಸ್ಟು ಮೈ ಪತಂಗ್ ಬನಾತಿ ಹೂँ, ಇಲ್ಲಿ ನಾವು ಏನು ಮಾಡ್ಬೋದು? ಅಲ್ಲಿರ್ತಕ್ಕಂಥದ್ದನ್ನೇ ನಾವು ಹೇಳಿದ್ವಲ್ಲ ಆ ಸೆಂಟೆನ್ಸ್ಗಳನ್ನು ನೀವಿಲ್ಲಿ ಬರೀಬಹುದು. ಮತ್ತು ನೆಕ್ಸ್ಟ್ ಏನು? ಇಲ್ಲಿ ಈ ಲೈನ್ಗಳನ್ನು ಹೀಗೆ ಜೋಡಿಸಿ ನಾವೇನು ಮಾಡಬೇಕು? ಈ ಒಂದು ಪೋಸ್ಟ್ ಬಾಕ್ಸನ್ನು ರೆಡಿ ಮಾಡ್ಕೋಬೇಕು. ಇದನ್ನು ಇಲ್ಲಿ ಹೇಳಿದಾರಲ್ವ, ಈ ಒಂದು ಏನು ಡಾಟ್ಗಳಿದಾವೋ ಈ ಡಾಟ್ಗಳನ್ನ ನಾವು ಸೇರಿಸಿ ಪೋಸ್ಟ್ ಬಾಕ್ಸ್ನ ನಾವು ರೆಡಿ ಮಾಡ್ಕೋಬೇಕು. ಈ ರೀತಿ ಇರುತ್ತಲ್ವ, ನೀವು ಇನ್ನೂ ಚೆನ್ನಾಗಿ, ನಾನು ಅರ್ಜೆಂಟಿಗೆ ಏನೋ ಇಲ್ಲಿ ಬಳಸ್ತಾ ಇದ್ದೀನಿ, ನೀವು ಇನ್ನೂ ಚೆನ್ನಾಗಿ ಇದನ್ನು ರೆಡಿ ಮಾಡ್ಕೋಬಹುದು. ಹೀಗೆ ಇದು ಇನ್ನೂ ಕೆಂಪು ಬಣ್ಣ ಹಚ್ಚಿದರೆ ಇನ್ನೂ ಕೂಡ ಚೆನ್ನಾಗೇ ಕಾಣಿಸುತ್ತೆ. ಅದೇ ಮಾತನ್ನೇ ಇಲ್ಲಿ ಹೇಳ್ತಿದ್ದಾರೆ, ಬಿಂದುಗಳನ್ನು ಜೋಡಿಸಿ ಡಾಕ್ ಡಿಬ್ಬೆ ಅಂತ ಹೇಳ್ತಾರೆ ಪೋಸ್ಟ್ ಬಾಕ್ಸ್ನ, ಅದನ್ನು ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಏನಿದೆ? ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಪಹಲೆ ಸಂದೇಶ ಪਹੁಂಚಾನೆ ಕೆ ಲಿಯೆ ಕಬೂತರೋं का ಉಪಯೋಗ किया जाता था. ಮೊದಲು ರಾಜ ಮಹಾರಾಜರ ಕಾಲದಲ್ಲಿ ಈ ಪತ್ರಗಳನ್ನು ತಲುಪಿಸೋದಕ್ಕೋಸ್ಕರ ಅಥವಾ ಯಾವುದನ್ನು ಸಂದೇಶವನ್ನು ತಲುಪಿಸೋದಕ್ಕೋಸ್ಕರ ಪಾರಿವಾಳಗಳನ್ನು ಉಪಯೋಗಿಸ್ತಾ ಇದ್ದರು ಅಂತಕ್ಕಂಥದ್ದು ಒಂದು ಮಾಹಿತಿಯನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಈ ಪಾಠದಿಂದ ಮುಂದಕ್ಕೆ ನಿಮಗೆ ಒಂದು ಪ್ರಾಜೆಕ್ಟ್ ವರ್ಕ್ನ ಕೊಟ್ಟಿದ್ದಾರೆ. फूल और पत्तों को सुखाकर एक बधाई कार्ड तैयार करो और अपने प्रिय मित्र की वर्षगांठ पर भेंट करो. ಏನು ಈ ನೀವು ಬುಕ್ಕಲ್ಲಿ ಇಟ್ಕೊಂಡು ಈ ಹೂವುಗಳನ್ನ ಅಥವಾ ಎಲೆಗಳನ್ನ ಹಾಗೆ ಒಣಗಿಸ್ತಿರಲ್ವ, ಹಾಗೆ ಒಣಗಿಸಿ ಒಂದು ಗ್ರೀಟಿಂಗ್ ಕಾರ್ಡ್ನ ತಯಾರು ಮಾಡಿರಿ. ಹಾಗೆಯೇ ಅದನ್ನೇನು ಮಾಡ್ತೀರಾ? ನಿಮ್ಮ ಫ್ರೆಂಡಿಗೆ, ನಿಮಗೆ ಬೇಕಾದಂಥ ಅಥವಾ ನಿಮ್ಮ ಅಣ್ಣ ತಮ್ಮಗಳು, ನಿಮ್ಮ ಕಸಿನ್ಸ್ ಯಾರಿಗಾದರೂ ಕೂಡ ನೀವೇನು ಮಾಡ್ಬೋದು? ಅದನ್ನು ಬರ್ತಡೇ ಅಥವಾ ಇನ್ನಿತರ ವಿಶೇಷವಾದ ಸಂದರ್ಭದಲ್ಲಿ, ಹೊಸ ವರ್ಷ ಬರ್ತಾ ಇದೆ ಅಲ್ವಾ, ಅದು ಯಾವುದಕ್ಕಾದರೂ ಕೂಡ ನೀವು ಅದನ್ನು ಗಿಫ್ಟಾಗಿ ಕೊಡಿ ಅಂತ ಕೇಳಿದ್ದಾರೆ. ಏನೇನು ಬಳಸಿ ನೀವು ಆ ಥರ ಗಿಫ್ಟ್ ಕಾರ್ಡ್ನ ರೆಡಿ ಮಾಡ್ಕೋಬೇಕು? ರಂಗ್ ಬಿರಂಗಿ ಪೆನ್ಸಿಲ್ ಅಂದರೆ ಕಲರ್ಫುಲ್ ಆದಂತಹ ಪೆನ್ಸಿಲ್ಗಳನ್ನ, ಮತ್ತು ಒಂದು ಕಾರ್ಡ್ಬೋರ್ಡ್ನ ನೀವು ತಗೋಬಹುದು. ಸೂಕೆ ಪತ್ತೆ, ಒಣಗಿರ್ತಕ್ಕಂತಹ ಈ ಎಲೆಗಳನ್ನು, ಹೂವುಗಳನ್ನು, ಮತ್ತು ಅವನ್ನೆಲ್ಲ ಅಂಟಿಸೋದಕ್ಕೆ ಗೋಂದ್ ಅಂದರೆ ಸ್ವಲ್ಪ ಗಮ್ನ ನೀವು ತಗೋಬಹುದು. ಅಂಟನ್ನು ತಗೊಂಡು ನೀವು ಅಂಟಿಸಿ ಅದು ಒಂದು ಗ್ರೀಟಿಂಗ್ ಕಾರ್ಡ್ನ ರೆಡಿ ಮಾಡ್ಕೋಬಹುದು. ಇದು ನಿಮ್ಮ ಈ ಚುಟ್ಟಿ ಪತ್ರ ಅಂತ ಏನಿದೆಯೋ, ಮಿತ್ರಕ್ಕೆ ನಾಮ ಪತ್ರ, ಈ ಒಂದು ಪಾಠದ ವಿವರಣೆ ಮತ್ತು ಪ್ರಶ್ನೆ ಉತ್ತರಗಳ ವಿವರಣೆ ಆಗಿತ್ತು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣಂತೆ. ಧನ್ಯವಾದಗಳು.